ನಾನೊಬ್ಬ ಸ್ಟಾರ್ನ ಕೇಳಿದಾಗ ಅವರ ಹೇಳಿದ್ದು ಉತ್ತರ ನನಗೆ ಸರಿನೂ ಅಂತ ಅನ್ನಿಸ್ತು. ಅದೇ ಪ್ರಶ್ನೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ. ಪರ್ವತನ ಹತ್ತುತ್ತಾ ಹಿಂದೆ ಇರೋರನ್ನ ಬಿಟ್ಟು ಏಕಾಂಗಿಯಾಗಿ ಹತ್ತಬೇಕಾಗತ್ತೆ. ದಟ್ ಈಸ್ ದ ಡೆಸ್ಟಿನಿ. ಆಫ್ಕೋರ್ಸ್ ಚೂಸ್ ಮಾಡೋದು ನಾವು ನಮ್ಮ ಕೈಲಿ ಚೂಸ್ ಮಾಡೋಂಗಿಲ್ಲ. ನಾವೆಲ್ಲರೂ ಒಟ್ಟಿಗೆ ತೊಗೊಂಡು ಹೋಗ್ತೀವಿ ಅಂತ ಸಾಧ್ಯ ಇಲ್ಲ ಅಂತ. ಯಾವುದೇ ನಾಯಕರಿಗೂ ಅದು ಸಾಧ್ಯ ಇಲ್ಲ, ಯಾವುದೇ ನೀವು ಲೀಡರ್ ಆಗೋರ್ಗೆ ಅದು ಸಾಧ್ಯ ಇಲ್ಲ. ಆಮೇಲೆ ನೀವು ಪ್ರತಿಯೊಬ್ಬರನ್ನ ನಾವು ಉಳಿಸ್ಕೋತೀನಿ ಅನ್ನೋದು ತುಂಬ ಸುಳ್ಳದು. ಯಾಕಂದ್ರೆ ನಿಮ್ಮ ಜರ್ನಿನಲ್ಲಿ ತುಂಬ ಜನ ಬರ್ತಾರೆ, ತುಂಬ ಜನ ಹೋಗ್ತಾ ಇರ್ತಾರೆ. ಆಮೇಲೆ ಒಂದನ್ನು ನಂಬಬೇಕು, ಆ ಕ್ಷಣದಲ್ಲಿ ಅವ್ರು ಖುಷಿಯಾಗಿದ್ರ ನಮ್ಮ ಜೊತೆ, ಆ ಕ್ಷಣದಲ್ಲಿ ಅವ್ರ ನಮ್ಮ ಜೊತೆ ಪ್ರಾಮಾಣಿಕವಾಗಿದ್ರ, ಆ ಕ್ಷಣದಲ್ಲಿ ನಮ್ಮ ಜೊತೆ ಅವ್ರು ನಿಯತ್ತಾಗಿದ್ರ, ದಟ್ಸ್ ಆಲ್. ಅಷ್ಟನ್ನು ಮಾತ್ರ ನಾವು ನೆನೆಸ್ಕೋಬೇಕು. ಅದಾದ್ಮೇಲೆ ಮುಂದೆ ಹೋಗ್ತಾ ನೀವು ಸಿಗ್ತೀರಾ, ಇನ್ನೊಬ್ರು ಸಿಗ್ತಾರೆ, ಮತ್ತೊಬ್ರು ಸಿಗ್ತಾರೆ, ಅವ್ರ ಜೊತೆನೂ ಅಷ್ಟೇ ಪ್ರಾಮಾಣಿಕವಾಗಿರ್ಬೇಕು ನಾವು. ಎಲ್ಲೋ ಸರಿ ಅನಿಸ್ಲಿಲ್ವ, ನಾನು ಮಾಡೋದೇನೆಂದರೆ ಎಲ್ಲೋ ಸರಿ ಹೋಗ್ಲಿಲ್ವ ನನಗೂ ಅವ್ರಿಗೂ, ನಾನು ದೂರ ಇರ್ತೀನಿ. ಬಟ್ ಒಬ್ಬರು ದ್ವೇಷ ಮಾಡೋದು, ಇಲ್ಲ ಅವ್ರಿಗೆ ಕೆಟ್ಟದ್ದಾಗಬೇಕು, ಅವ್ರ ಲೈಫ್ ಹಾಳಾಗೋಗ್ಬೇಕು, ಈ ಥರದ ಯೋಚನೆಗಳು ನಂಗೆ ಬರಲ್ಲ. ನಾನು ಅದನ್ನೇ ಕಲಿತಾ ಹೋಗ್ತಾ ಇರೋದು, ಪ್ರಾಕ್ಟೀಸ್ ಮಾಡ್ತಾ ಇರೋದು. ಅಂದರೆ ನಾನು ಬದುಕ್ತಾ ಹೋಗ್ತಾ ಸರಿ ಅವ್ರು ಬಹುಶಃ ಈಗ ನಾನು ಅವ್ರನ್ನ ಸರಿ ಇಲ್ಲ ಅಂತ ಹೇಳೋದಕ್ಕೆ ನಾನು ಯಾರು? ನನ್ನ ಕ್ಯಾರೆಕ್ಟರ್ ಅವ್ರಿಗೆ ಇಷ್ಟ ಇಲ್ಲದೆ ಇರ್ಬೋದು, ನನ್ನ ಗುಣಗಳೇ ಅವ್ರಿಗೆ ಇಷ್ಟ ಇಲ್ಲದೆ ಇರ್ಬೋದು. ಈಗ ಮನೆ ಒಳಗಡೆ 4 ಜನ ಇದ್ದರೆ ಮನೆಯಲ್ಲೇ ನಮ್ಮ ಗುಣಗಳು 3 ಜನಕ್ಕೆ ಇಷ್ಟ ಆಗಲ್ಲ. ಕರೆಕ್ಟ್. ಈಗ ನಮ್ಮ ತಾಯಿನೇ ಬೈತಾ ಇರ್ತಾರೆ, ನೀನು ಅದು ಸರಿ ಮಾಡಿಲ್ಲ, ಇದು ಸರಿ ಮಾಡಿಲ್ಲ ಅಂತ ತಾಯಿನೇ ಬೈತಾ ಇರ್ತಾರೆ, ಅಪ್ಪಂದರೆ ಬೈತಾ ಇರ್ತಾರೆ. ಹಂಗಾಗಿ ಇಡೀ ಜಗತ್ತು ನಾನು ಕರೆಕ್ಟು ಅಂತ ಇವರೆಲ್ಲರೂ ನನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅನ್ನೋದೇ ರಾಂಗ್. ಹಂಗೆ ಪರ್ಫೆಕ್ಷನ್ ಅನ್ನೋದು ಇಲ್ಲ. ನಾನು ಯೋಚನೆ ಮಾಡೋದು, ಒಬ್ಬ ಮನುಷ್ಯ ಪರ್ಫೆಕ್ಟ್ ಆಗಿರೋ ಮನುಷ್ಯ ಅಂತ ಇಲ್ಲ. ಕೆಟ್ಟದ್ದು ಒಳ್ಳೆಯದು ಎಲ್ಲವನ್ನು ತುಂಬಿಕೊಂಡಿರೋನೇ ಮನುಷ್ಯ. ಎಲ್ಲ ಗುಣಗಳು ಇರುತ್ತೆ ಮನುಷ್ಯನಲ್ಲಿ. ಸೊ ಇಟ್ಸ್ ನಾಟ್ ಲೈಕ್ ಅವನು ಒಳ್ಳೆಯವನು ಅಂದರೆ ಅವನಲ್ಲಿ ಅವಗುಣಗಳು ಇದ್ದೇ ಇರುತ್ತೆ. 100% ಇರುತ್ತೆ. ಯಾವ ವ್ಯಕ್ತಿನೂ ಈ ಜಗತ್ತಲ್ಲಿ ಇವನು ಪ್ಯೂರ್, ಇವನು ರೋಲ್ ಮಾಡಲ್, ಇವನೇ ಸರ್ವಶ್ರೇಷ್ಠ ಅಂತ ಹೇಳೋದಕ್ಕೆ ಆ ಥರ ಇಲ್ಲವೇ ಇಲ್ಲ. ಯಾವುದೇ ಆ ಥರ ಸೃಷ್ಟಿನೇ ಹಂಗಿಲ್ಲ. ನಿಮಗೆ ಪ್ರತಿಯೊಂದರಲ್ಲೂ ನಿಮ್ಮ ಸೃಷ್ಟಿನಲ್ಲಿ ನೀವು ಈ ಕಿವಿ ನೋಡಿ ಎರಡು ಈಕ್ವಲ್ ಆಗಿರಲ್ಲ, ಈ ಕಣ್ಣು ನೋಡಿ ಎರಡು ಈಕ್ವಲ್ ಆಗಿರಲ್ಲ. ನೀವು ಮಿರರಲ್ಲಿ ಈ ಕಡೆ ಒಂದ್ಸಲ ನೋಡ್ಕೊಳ್ಳಿ, ಈ ಕಡೆ ಒಂದ್ಸಲ ನೋಡಿ, ಲೆಫ್ಟ್ ನೋಡಿ ರೈಟ್ ನೋಡಿ, ಎರಡು ನಿಮಗೆ ಕರೆಕ್ಟಾಗಿರಲ್ಲ. ಸೃಷ್ಟಿನೇ ಹಾಗೆ. ಯಾವ ಮರನೂ ಒಂದು ತೆಂಗಿನ ಮರ ಹಿಂಗೆ ಬೆಳೆದಿದೆ ಅಂತಂದರೆ ಅದರ ಪ್ರಕಾರ ಯಾವುದು ರೋಲ್ ಮಾಡಲ್ ಇರಲ್ಲ. ಅದಕ್ಕಿಂತ ಬೇರೆ ಥರನೇ ಇರುತ್ತೆ ಇನ್ನೊಂದು ತೆಂಗಿನ ಮರ, ಅದಕ್ಕಿಂತ ಇನ್ನೊಂದು ತೆಂಗಿನ ಮರ, ಅದು ಲಕ್ಷ ತೆಂಗಿನ ಮರಗಳು ಹುಟ್ಟಲಿ, ಕೋಟಿ ಹುಟ್ಟಲಿ, ಪ್ರತಿಯೊಂದು ಬೇರೆ ಬೇರೆ ಇರುತ್ತೆ. ಈಗ ಎಷ್ಟು ಜನ ಇದ್ದೀವಿ ನಾವು? 106 ಕೋಟಿ ಜನಸಂಖ್ಯೆ ಇದೆ. ಪ್ರತಿಯೊಬ್ಬರು ಬೇರೆ ಬೇರೆ ಅಲ್ವಾ? ಪ್ರತಿಯೊಬ್ಬರು ಫಿಂಗರ್ ಪ್ರಿಂಟ್ ಕೂಡ ಬೇರೆದೇ ಇದೆ. ಹಾಗಾಗಿ ಪರ್ಫೆಕ್ಷನ್ ಈಕ್ವಲ್ ಅನ್ನೋದು ಯಾವುದು ಬರಲ್ಲ ನನ್ನ ಪ್ರಕಾರ. ನೀವು ಇಷ್ಟು ಕ್ಲಾರಿಟಿನ ಮೊದಲಿನಿಂದನೂ ಇಟ್ಕೊಂಡಿದ್ದೀರಾ, ಜೀವನ ಕಲಿಸಿದ್ಯೋ? ಅದು ನೀವು ಜರ್ನಿ ಮಾಡ್ತಾ ಪ್ರತಿಯೊಂದು ಗೊತ್ತಾಗುತ್ತೆ. ಅಂದರೆ ಅದು ಜರ್ನಿನೇ ಕಲಿಸೋದು. ಜೀವನ ಮಾಡ್ತಾನೆ ಜೀವನನೇ ಕಲಿಸ್ತಾ ಹೋಗುತ್ತೆ. ಅಂದರೆ ಇತ್ತು ನನಗೂ, ನನ್ನಲ್ಲಿ ಇರಲಿಲ್ಲ ನಾನು ಪರ್ಫೆಕ್ಟ್. ಆಮೇಲೆ ಇವತ್ತಿಗೂ ನನ್ನಲ್ಲೇನು ನ್ಯೂನ್ಯತೆಗಳಿಲ್ಲ ಅಂತೇನಿಲ್ಲ, ನನ್ನೊಳಗಡೆನೂ ನ್ಯೂನ್ಯತೆಗಳಿದೆ. ಎಷ್ಟೋ ಸಾರಿ ನನ್ನ ಬಿಹೇವಿಯರು ಸರಿ ಇರಲ್ಲ. ಅದು ಮಾಡಾದ್ಮೇಲೆ ನಂಗೆ ಗೊತ್ತಾಗುತ್ತೆ ನಾನು ಹಿಂಗೆ ರಿಯಾಕ್ಟ್ ಮಾಡಬಾರ್ದಾಗಿತ್ತು ಅಂತ. ಅದನ್ನು ಎಚ್ಚೆತ್ಕೋತೀನಿ, ನಾನು ಸರಿಪಡಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನಾನು ಮಾಡಿರೋ ತಪ್ಪುಗಳ ಬಗ್ಗೆ ಎಷ್ಟೋ ಸಲ ಗಿಲ್ಟ್ಗಳಾಗ್ತವೆ ನನಗೆ. ಅವೆಲ್ಲವೂ ಇದೆ. ಅವೆಲ್ಲ ಇಲ್ಲ ಅಂದರೆ ಏನು ಮಾಡ್ತೀರಿ? ಅದು ಹೇಗೆ ಸರಿಪಡಿಸ್ಕೊಳ್ಳೋದು ಇದನ್ನ? ಈಗ ನಿಮಗೆಲ್ಲ ಒಂದು ಕಡೆ ಹೋಗ್ತಾ ನಾನು ಅಂದ್ಬಿಟ್ಟೆ ಅಂದ್ಕೊಳ್ಳಿ. ಅಂದ ತಕ್ಷಣ ನನಗೆ ಭಾವನವ್ರ ಮೇಲೆ ಅನ್ನಲ್ಲ, ನಾನು ಎಲ್ಲೋ ಒಂದು ಕಡೆ ಅವರು ಹುಡುಗಿ ಅನ್ನೋ ಕಾರಣಕ್ಕೆ, ಹೆಣ್ಣು ಅನ್ನೋ ಕಾರಣಕ್ಕೆ ನಾನು ಅಂತ ಬಳಸಿದ್ನ. ಇದನ್ನು ಹೆಂಗೆ ಸರಿಪಡಿಸ್ಕೋಬೇಕು ನಾನು? ಅಥವಾ ನಮ್ಮ ಹುಡುಗರ ಮೇಲೆ ರೇಗಾಡಿದಾಗ, ನನ್ನ ಕೆಲಸದ ವಿಚಾರದಲ್ಲಿ ರೇಗಾಡಿದಾಗ, ಪ್ರತಿಯೊಂದರಲ್ಲೂ ಯಾವುದೇ ವಿಚಾರಗಳು ಬಂದಾಗಲೂ ನಾನು ಆತ್ಮವಿಮರ್ಶೆ ಮಾಡ್ಕೋತೀನಿ. ಆ್ಯಂಡ್ ಅದನ್ನೇ ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇರ್ತೀವಿ. ಅಂದರೆ ಪ್ರತಿ ದಿವಸ ಅದೇ ತಾನೆ ಕಲಿಯುತ್ತಾನೆ. ಅಂದರೆ ಎವ್ರಿ ಡೇ ಇಸ್ ಅ ಲರ್ನಿಂಗ್. ಅಂದರೆ ಈಗ ಏನಾಗುತ್ತೆ ಗೊತ್ತಾ ನಿಮಗೆ? ನಾನು ಹುಟ್ಟಿರೋ ರೀತಿ, ನಾನು ಬೆಳೆದು ಬಂದ ವಾತಾವರಣ, ನಾನು ಕಲ್ತಿರೋ ಭಾಷೆ, ಆಮೇಲೆ ನನಗಿದ್ದಂಥ ಪ್ರಾಬ್ಲಮ್ಸ್ಗಳು, ಯಾಕೆ ನಾನು ವ್ಯಕ್ತಿಯಾಗಿ ಹಿಂಗೆ ರೂಪ ಆಗಿರ್ತೀನಿ ಅಂತಂದರೆ ನನ್ನ ಜರ್ನಿ ಇದೆ. ನಾನು ಹುಟ್ಟಿರೋದು, ನನಗೇನೇನು ಸಮಸ್ಯೆಗಳಾಗಿದ್ದಾವೆ, ನನಗೇನು ಖುಷಿ ಸಿಕ್ಕಿದೆ, ನನ್ನ ಬದುಕಲ್ಲಿ ಎಲ್ಲೆಲ್ಲಿ ಹೋಗಿದ್ದೀನಿ, ನಾನು ಯಾವ ವ್ಯಕ್ತಿಗಳನ್ನ ಇನ್ಫ್ಲುಯೆನ್ಸ್ ಆಗಿದ್ದೀನಿ, ಯಾರ ಜೊತೆಗೆ ಅಷ್ಟು ಟ್ರಾವೆಲ್ ಮಾಡಿದ್ದೀನಿ, ಏನನ್ನು ಕಲ್ತಿದ್ದೀನಿ, ಏನನ್ನು ಸಮಾಜಕ್ಕೆ ಹೇಳಕ್ಕೆ ಹೋಗ್ತಾಯಿದ್ದೀನಿ, ಅಥವಾ ಸಮಾಜಕ್ಕೆ ಹೇಳೋದಿರಲಿ, ನನಗೆ ನಾನು ಏನೇ ಹೇಳಕ್ಕೆ ಹೋಗ್ತಾಯಿದ್ದೀನಿ, ಇದೆಲ್ಲವೂ ಸೇರಿಕೊಂಡು ನೀವು ಇನ್ನೊಬ್ಬರು ಮತ್ತೊಬ್ಬರು ಎಲ್ಲರೂ ಸೇರಿ ಕಟ್ಟಿರೋದೇ ಈ ಕ್ಯಾರೆಕ್ಟರ್ ಆಗೋದೊಂದು. ಯಾವುದು ಹುಟ್ಟುತ್ತಾ ಬಂದಂಥ ಮಗುವಾಗಿ ನಾವು ಉಳಿಯಲ್ಲ. ನಿಮ್ಗೆ ಗೊತ್ತಿದೆಯಲ್ಲ, ಕರೆಕ್ಟ್. ಮಗುವಾಗಿದ್ದಾಗ ಮಗು ಹೆಂಗಿರುತ್ತೆ ಅಂದರೆ, ನಾನು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ಮೊನ್ನೆ, ಭಾಳ ಬ್ಯೂಟಿಫುಲ್ ವಿಡಿಯೋ, ನನ್ನ ಕಣ್ಣಲ್ಲಿ ಬಂದ್ಬಿಡ್ತು. ಅದೊಂದು ಇನ್ಸ್ಟಾಗ್ರಾಮಲ್ಲಿ ಬಂದಂಥ ವಿಡಿಯೋ, ಭಾಳ ಚೆನ್ನಾಗಿತ್ತು ಅದು. ಅದರಲ್ಲಿ ಏನಂದರೆ, ಪ್ರತಿಯೊಬ್ಬರೂ ಅವ್ರ ತಂದೆ ತಾಯಿ ಒಂದು ನಾಯಿ ಮರಿಯನ್ನು ಅವ್ರ ಮಗುಗೆ ತಂದು ಕೊಡ್ತಾರೆ. ಒಂದು 5-6 ಕೊಲಾಜ್ ವಿಡಿಯೋ ಅದು. ಒಂದು ನಾಯಿ ಮರಿನ ವಿಡಿಯೋನ ತಂದು ಕೊಡ್ತಾ ಇರ್ತಾರೆ ಎಲ್ರಿಗೂ.
ಆ ಮಗು ಎಲ್ಲ ಮಲಗಿರ್ತದೆ, ಇನ್ನೊಂದು ಕಾರ್ ಹತ್ರ ಇರುತ್ತೆ, ಇನ್ನೊಂದು ಇರುತ್ತೆ, ಒಂದು 3-4 ವರ್ಷದ ಮಕ್ಕಳಿಗೆ ಅವರು ಗಿಫ್ಟ್ ಕೊಡ್ತಾರೆ ಗೊತ್ತಾ, ಬರ್ಡೇಗೋ ಇನ್ನೊಂದಕ್ಕೂ ಮತ್ತೊಂದಕ್ಕೆ ಹಂಗೆ ಗಿಫ್ಟ್ ಕೊಡ್ತಾರೆ ಮಗುನ. ಯು ಕಾಂಟ್ ಬಿಲೀವ್ 10 ವಿಡಿಯೋ ನೋಡಿದೆ ನಾನು, 10 ವಿಡಿಯೋಗಳಲ್ಲಿ 9 ಮಕ್ಕಳು ಅಳ್ತಾ ಇದ್ದಾವೆ, ಅಳ್ತಾ ಇದೆ. ಅದು ನೋಡಿ ಖುಷಿಗೆ, ಆ ಇನ್ನೋಸೆನ್ಸ್ ನೋಡಿ. ಅಂದರೆ ಮನುಷ್ಯ ಬೆಳೀತಾ ಏನಾಗ್ತೀವಿ ನಾವು, ಎಲ್ಲವನ್ನು ಅಂದರೆ ರಾಗ, ದ್ವೇಷ, ಮತ್ತೊಂದು ಇನ್ನೊಬ್ಬರ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆನೂ ಎಲ್ಲ ತುಂಬ್ಕೊಂಡು ಹೋಗ್ತಾ ಇರ್ತೀವಿ. ನಾವು ಎದುರುಗಡೆ ನಿಂತಾಗ ಯಾವುದೋ ಪಬ್ಲಿಕ್ ಫಂಕ್ಷನ್ಗಳಲ್ಲಿ ನಾವೆಲ್ಲ ಒಂದು ಅಂತ ಇರ್ತೀವಿ, ಬಟ್ ಯಾರೂ ಒಂದಾಗಿರಲ್ಲ. ನೆಗೆಟಿವ್ ಎನರ್ಜಿಗಳನ್ನೇ ಸ್ಪ್ರೆಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ಅಂದರೆ ಅವ್ರು ಯಾರೋ ಬೆಳೀಲಿ, ಓಕೆ ಫೈನ್, ಅವ್ರು ಚೆನ್ನಾಗಿದ್ದಾರೆ, ಖುಷಿ ಪಡೋಣ. ಆ ಒಂದು ಮನಸ್ಥಿತಿನ ಬೆಳೆಸ್ಕೋಬೇಕು.